ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಬಾರಿಯ ಬೇಸಿಗೆ ಬಿಸಿ ಮತ್ತಷ್ಟು ಹೆಚ್ಚಾಗತ್ತಾ? ಚಂಡಮಾರುತ ಮಳೆ ಅಂತ ಹೇಳ್ತಾ ಇದ್ರೂ ಕೂಡ ಬಿಸಿಲಿನ ಬೇಗೆ ಕಡಿಮೆ ಆಗೋದಿಲ್ವಾ? ಹೀಟ್ ವೇವ್ನ ಸಮಸ್ಯೆ ಭಾರತೀಯರನ್ನು ಕಾಡುವುದರ ಜೊತೆಗೆ ಇನ್ನೂ ಒಂದು ಮಹಾ ಸಮಸ್ಯೆ ಕೂಡ ಈ ಬಾರಿ ನಮ್ಮನ್ನು ಕಾಡಲಿದೆಯಾ? ಇಂಥ ಅನುಮಾನಗಳಿಗೆ ಕಾರಣ ಆಗ್ತಾ ಇರೋದು ಹವಾಮಾನ ಇಲಾಖೆ ಕೊಡ್ತಾ ಇರೋ ಅದೊಂದು ಎಚ್ಚರಿಕೆ. ಈ ಬಾರಿ ಭಾರತದಲ್ಲಿ ಹೀಟ್ ವೇವ್ನಿಂದ ಆಗೋ ಸಮಸ್ಯೆಗಳಿಗಿಂತ ಹ್ಯೂಮಿಡ್ ಏರ್ನಿಂದ ಅಂದರೆ ಆರ್ದ್ರ ಗಾಳಿಯಿಂದ ಉಂಟಾಗುವ ಸಮಸ್ಯೆಗಳು ಹೆಚ್ಚಾಗಬಹುದು. ಇದು ಮನುಷ್ಯನ ಶಕ್ತಿಯನ್ನು ಕಿತ್ಕೊಳ್ಬಹುದು ಅನ್ನೋ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಹಾಗಾದರೆ ಏನಿದು ಬೇಸಿಗೆಯ ಬಿಸಿ ಮತ್ತು ತೇವಾಂಶದಿಂದ ಕೂಡಿದ ಗಾಳಿಯ ಕಥೆ? ಉಷ್ಣಾಂಶ 45 ಡಿಗ್ರಿಯನ್ನು ತಲುಪುವ ಈ ಸಮಯದಲ್ಲಿ ಹವಾಮಾನ ಇಲಾಖೆ ಇದೆಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಬಾರಿಯ ಬೇಸಿಗೆಯಲ್ಲಿನ ಬಿಸಿಲಿನ ಅಬ್ಬರ ಹೆಚ್ಚಾಗಿರುತ್ತೆ ಅಂತ ಮೊದಲಿಂದಲೂ ಹೇಳ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಕಡೆಯಲ್ಲಿನ ಉಷ್ಣಾಂಶ 40 ಡಿಗ್ರಿಯನ್ನು ಮುಟ್ಟಿದ್ದು, ಏಪ್ರಿಲ್ನ ಕೊನೆ ಹಾಗೂ ಮೇ ಮಧ್ಯದ ಹೊತ್ತಿಗೆ ಬಿಸಿಲಿನ ಝಳ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿನೇ ಹವಾಮಾನ ಇಲಾಖೆ ಸಾಕಷ್ಟು ರಾಜ್ಯಗಳಿಗೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ. ಉತ್ತರ ಹಾಗೂ ಮಧ್ಯ ಭಾರತದ ರಾಜ್ಯಗಳಲ್ಲಿ ಹೀಟ್ ವೇವ್ನ ಸಮಸ್ಯೆ ಕೂಡ ಹೆಚ್ಚಾಗಬಹುದು. ಹೀಗಾಗಿ ಮಧ್ಯಾಹ್ನದ ಬಿಸಿಲನ್ನು ಅವಾಯ್ಡ್ ಮಾಡಿ, ಸಾಧ್ಯ ಆದಷ್ಟು ನೀರನ್ನು ಜೊತೆಯಲ್ಲೇ ಇಟ್ಟುಕೊಂಡಿರಿ ಅನ್ನೋ ಎಚ್ಚರಿಕೆಗಳನ್ನು ಕೊಡಲಾಗ್ತಾ ಇದೆ. ಇಲ್ಲಿ ಸಾಮಾನ್ಯ ಬಿಸಿಲಿನ ಝಳ ಬಹುಶಃ ಏನು ಮಾಡೋದಿಲ್ಲ, ಆದರೆ ಆ ಬಿಸಿಲು ಹೆಚ್ಚಾಗಿ ಅಲ್ಲೇನಾದರೂ ಹೀಟ್ ವೇವ್ ಕಾಣಿಸ್ಕೊಂಡ್ರೆ ಕೆಲವೇ ನಿಮಿಷಗಳಲ್ಲಿ ಮನುಷ್ಯನ ದೇಹದಲ್ಲಿ ಭಾರಿ ವ್ಯತ್ಯಾಸ ಆಗಿಬಿಡುತ್ತೆ. ಗೆಳೆಯರೆ, ಹೀಟ್ ವೇವ್ ಅಂದರೆ ಬೇಸಿಗೆಯ ಸಂದರ್ಭದಲ್ಲಿ ನಿರ್ದಿಷ್ಟ ಕಾಲಮಾನದಲ್ಲಿ ಉಂಟಾಗುವ ಬಿಸಿ ಗಾಳಿಯ ಸಮಸ್ಯೆ. ಸಾಮಾನ್ಯವಾಗಿ ಉಷ್ಣಾಂಶ 40 ಡಿಗ್ರಿಯನ್ನು ದಾಟಿದರೆ, ಹಾಗೆ ಸಾಮಾನ್ಯ ಉಷ್ಣಾಂಶಕ್ಕಿಂತಲೂ 4ರಿಂದ 6 ಡಿಗ್ರಿಯಷ್ಟು ಉಷ್ಣಾಂಶ 4-5 ದಿನಗಳ ಕಾಲ ಹಾಗೆ ಉಳಿದ್ರೆ ಅಲ್ಲಿ ಹೀಟ್ ವೇವ್ನ ಸಮಸ್ಯೆ ಉಂಟಾಗೋ ಸಾಧ್ಯತೆಗಳಿರುತ್ತವೆ. ಹಾಗೆ ಸರಾಸರಿ ಉಷ್ಣಾಂಶದ ಪ್ರಮಾಣ 29 ಡಿಗ್ರಿಗೂ ಹೆಚ್ಚಿದ್ರೆ ಅದನ್ನು ಕೂಡ ಹೀಟ್ ವೇವ್ ಅಂತ ಗುರುತಿಸ್ತಾರೆ. ಇಲ್ಲಿ 29 ಡಿಗ್ರಿಗಿಂತಲೂ ಹೆಚ್ಚು ಸರಾಸರಿ ಉಷ್ಣಾಂಶ ಅಂದ್ರೆ ದಿನದ ಮಧ್ಯಾಹ್ನದ ಹೊತ್ತಿಗೆ ಉಷ್ಣಾಂಶ 29 ಡಿಗ್ರಿಗಳನ್ನು ತಲುಪೋದಲ್ಲ, ಬೆಳಿಗ್ಗೆಯಿಂದ ಸಂಜೆಯವರೆಗಿನ ಒಟ್ಟು ಉಷ್ಣಾಂಶದ ಸರಾಸರಿ 29 ಡಿಗ್ರಿಗಳಷ್ಟಿರಬೇಕು. ಹೀಗಾದಾಗ ಮಧ್ಯಾಹ್ನದ ಹೊತ್ತಲ್ಲಿ ಉಷ್ಣಾಂಶ 42, 43, 45 ಡಿಗ್ರಿಗಳವರೆಗೆ ಕೂಡ ತಲುಪೋ ಸಾಧ್ಯತೆ ಇರುತ್ತೆ. ಇಂಥ ಉಷ್ಣಾಂಶ ಸತತವಾಗಿ 4-5 ದಿನಗಳ ಕಾಲ ಇದ್ದರೆ ಅಂಥ ಪ್ರದೇಶದಲ್ಲಿ ಮಧ್ಯಾಹ್ನ ಬಿಸಿ ಗಾಳಿಯ ಸಮಸ್ಯೆ ಅಥವಾ ಹೀಟ್ ವೇವ್ ಉಂಟಾಗುವ ಸಾಧ್ಯತೆಗಳಿರುತ್ತವೆ. ಇನ್ನು ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಬೇಸಿಗೆ ಸಮಯದಲ್ಲಿ ಬಿಸಿ ಗಾಳಿ ಭೂಮಿ ಕಡೆಗೆ ಬಂದು ಅದು ಮೋಡಗಟ್ಟುವ ಪ್ರಕ್ರಿಯೆಯನ್ನು ತಡೆಯೋದ್ರಿಂದ ಈ ಹೀಟ್ ವೇವ್ಗಳು ಉಂಟಾಗುತ್ತವೆ ಅಂತ ಕೂಡ ಹೇಳ್ತಾರೆ. ಅದರ ಜೊತೆ ಮೋಡಗಳಿಲ್ಲದೆ ಇದ್ದಾಗ, ಗಾಳಿಯಲ್ಲಿನ ತೇವಾಂಶ ತುಂಬಾನೇ ಕಡಿಮೆ ಆದಾಗ, ಮರಗಿಡಗಳೇ ಇಲ್ಲದ ಕೇವಲ ಕಾಂಕ್ರೀಟ್ ಕಾಡು ಹಾಗೂ ಟಾರ್ ರೋಡುಗಳೇ ಇರೋ ಕಡೆಗಳಲ್ಲಿ, ಹಾಗೆ ಕಲ್ಲು ಬಂಡೆಗಳಿಂದಲೇ ಕೂಡಿದ ಬೆಟ್ಟಗಳಿರೋ ಊರುಗಳಲ್ಲಿ ಸೂರ್ಯನ ಬಿಸಿಲು ಆ ಬಂಡೆಗಳ ಮೇಲೆ, ಕಾಂಕ್ರೀಟ್ ಕಾಡಿನ ಮೇಲೆ, ರೋಡಿನ ಮೇಲೆ ಬಿದ್ದು ಅದು ರಿಫ್ಲೆಕ್ಟ್ ಆಗಿ ಹೆಚ್ಚು ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಂಥ ಕಡೆಗಳಲ್ಲಿ ಹೀಟ್ ವೇವ್ನ ಸಮಸ್ಯೆ ಹೆಚ್ಚು ಅಂತ ಹೇಳ್ತಾರೆ. ಈ ಹೀಟ್ ವೇವ್ನಿಂದ ಹೀಟ್ ಸ್ಟ್ರೋಕ್ ಆಗುತ್ತೆ, ಡಿಹೈಡ್ರೇಷನ್, ತಲೆ ಸುತ್ತು, ಉಸಿರಾಟದ ಸಮಸ್ಯೆಗಳು ತೀವ್ರ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತವೆ. ಸೊ ಈ ಬಾರಿ ಇಂಥ ಹೀಟ್ ವೇವ್ನ ಸಮಸ್ಯೆ ತುಂಬಾನೇ ಹೆಚ್ಚಾಗೋ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಇದು ಹಿರಿಯ ನಾಗರಿಕರು ಹಾಗೂ ಚಿಕ್ಕ ಮಕ್ಕಳ ಮೇಲೆ ಅತಿ ಹೆಚ್ಚಿನ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಹವಾಮಾನ ಇಲಾಖೆ ಹೇಳುತ್ತೆ. ಹೀಗಾಗಿನೇ ಪ್ರತಿ ಬೇಸಿಗೆ ಆರಂಭದಲ್ಲೂ ಹವಾಮಾನವನ್ನು ಅಳೆದು ತೂಗಿ ಹೀಟ್ ವೇವ್ ಸಮಸ್ಯೆ ಬಗ್ಗೆ ಎಚ್ಚರಿಕೆಗಳನ್ನು ಕೊಡೋ ಕೆಲಸ ನಡೆಯುತ್ತೆ. ಈ ಬಾರಿ ಕೂಡ ಬಿಹಾರ, ರಾಜಸ್ಥಾನ, ಪಂಜಾಬ್, ವಿದರ್ಭ, ಛತ್ತೀಸ್ಗಢ, ಜಾರ್ಖಂಡ್ ಭಾಗಗಳಲ್ಲಿ ಹೀಟ್ ವೇವ್ ದೊಡ್ಡ ಪ್ರಮಾಣದಲ್ಲಿ ಕಂಡುಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆ ಉತ್ತರ ಪ್ರದೇಶ ಕೂಡ ದೊಡ್ಡ ಮಟ್ಟದಲ್ಲಿ ಹವಾಮಾನ ಏರುಪೇರನ್ನು ಅನುಭವಿಸುವ ಸಾಧ್ಯತೆಗಳಿದ್ದು, ಇತ್ತೀಚೆಗಷ್ಟೇ ಅಕಾಲಿಕ ಮಳೆಯನ್ನು ಕಂಡಿದ್ದ ದೆಹಲಿಯಲ್ಲಿ ಕೂಡ ಹೀಟ್ ವೇವ್ನ ಸಮಸ್ಯೆ ಹೆಚ್ಚಾಗಿ ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆ ಈಶಾನ್ಯ ಭಾರತದ ಭಾಗದಲ್ಲಿ ಏಪ್ರಿಲ್ 25ರವರೆಗೆ ಅಕಾಲಿಕ ಮಳೆಯಾಗುವ ಸಾಧ್ಯತೆ ಇದ್ರೂ ಕೂಡ ಕೆಲ ಭಾಗಗಳಲ್ಲಿ ಹೀಟ್ ವೇವ್ನ ಸಮಸ್ಯೆ ತಪ್ಪೋದಿಲ್ಲ ಅಂತ ಹವಾಮಾನ ಇಲಾಖೆ ಹೇಳಿದೆ. ಏಪ್ರಿಲ್ 26ರವರೆಗೆ ಗಂಗಾ ನದಿಯ ಬಯಲು ಪ್ರದೇಶದಲ್ಲಿ ಹೀಟ್ ವೇವ್ ಕಾಣಿಸ್ಕೋಬಹುದು. ತಮಿಳುನಾಡು, ಪಾಂಡಿಚೇರಿ, ಆಂಧ್ರ ಪ್ರದೇಶ, ನಮ್ಮ ಕರ್ನಾಟಕ ಹಾಗೂ ಕೇರಳಗಳಲ್ಲಿ 2 ದಿನಗಳ ಕಾಲ ಹೆಚ್ಚು ಬಿಸಿಯ ವಾತಾವರಣ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗೆ ಈ ಬಾರಿಯ ಹವಾಮಾನ ವಿಚಿತ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರೋ ಹೊತ್ತಲ್ಲೇ ಹೀಟ್ ವೇವ್ಗಿಂತಲೂ ಹೆಚ್ಚು ಅಪಾಯಕಾರಿ ಸಮಸ್ಯೆಯನ್ನು ನಾವು ಫೇಸ್ ಮಾಡಬೇಕಾಗಿ ಬರುತ್ತೆ ಅನ್ನೋ ಮಾಹಿತಿಯನ್ನು ಹವಾಮಾನ ಇಲಾಖೆ ಕೊಡ್ತಾ ಇದೆ. ಅದೇ ಹ್ಯೂಮಿಡ್ ಏರ್ನ ಸಮಸ್ಯೆ, ಅಂದರೆ ಆರ್ದ್ರ ಗಾಳಿಯ ಸಮಸ್ಯೆ.
ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರೋ ಇಂಡಿಯನ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಏಪ್ರಿಲ್ನಿಂದ ಜೂನ್ವರೆಗೆ ಭಾರತದ ನಾನಾ ಕಡೆಗಳಲ್ಲಿ ಬಿಸಿಲಿನ ಸಮಸ್ಯೆ ಹೆಚ್ಚಿರುತ್ತೆ. ಆ ಸಂದರ್ಭದಲ್ಲಿ ಉಷ್ಣಾಂಶ 42ರಿಂದ 45 ಡಿಗ್ರಿಯವರೆಗೆ ಹೋಗಬಹುದು. ಇದರಿಂದ ಕೋಟ್ಯಂತರ ಮಂದಿ ಸಮಸ್ಯೆಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಅದರ ಜೊತೆ ಈ ಬಾರಿ ಹ್ಯುಮಿಡಿಟಿ ಕೂಡ ಜನರನ್ನ ಸಮಸ್ಯೆಗೆ ತಳ್ಳುತ್ತೆ ಅನ್ನೋ ಎಚ್ಚರಿಕೆ ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ ಹ್ಯೂಮಿಡ್ ಹೀಟ್ ಅನ್ನೋ ಮಾತನ್ನ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಗೆಳೆಯರೆ, ನಮ್ಮ ದೇಹದಲ್ಲಿನ ಉಷ್ಣಾಂಶ ಇದೆಯಲ್ಲ, ಅದನ್ನು ನಾವು ಎಷ್ಟು ಬೇಕೋ ಅಷ್ಟು ಕಾಪಾಡಿಕೊಳ್ಳೋದಕ್ಕೆ ಪ್ರಕೃತಿ ನಮಗೆ ಕೊಟ್ಟಿರೋ ಬಹುದೊಡ್ಡ ವರ ಅಂದರೆ ಅದು ನಮ್ಮ ಬೆವರು. ನಮ್ಮ ದೇಹದಲ್ಲಿನ ಬೆವರಿನ ಗ್ರಂಥಿಗಳು ದೇಹದ ಒಳಗೆ ಉಷ್ಣಾಂಶ ಹೆಚ್ಚಾದಾಗ ಅದನ್ನು ಬೆವರಿನ ರೂಪದಲ್ಲಿ ಹೊರಹಾಕತ್ವೆ. ಹಾಗೆ ಆ ಬೆವರು ಎವಾಪರೇಟ್ ಆದ ನಂತರ ದೇಹ ಸಾಮಾನ್ಯ ಉಷ್ಣಾಂಶಕ್ಕೆ ಬಂದು ನಿಲ್ಲುತ್ತೆ. ಅದಕ್ಕೇನೆ ಜ್ವರ ಬಂದ ಸಂದರ್ಭದಲ್ಲಿ ಮೈ ಬೆವರತ ಅನ್ನೋದನ್ನ ಪದೇ ಪದೇ ನೋಡ್ತಾರೆ. ಬೆವರು ಹೊರಬಂದ ಸಂದರ್ಭದಲ್ಲಿ ದೇಹದ ಉಷ್ಣಾಂಶ ಕಡಿಮೆಯಾಗಿ ನಿಮಗೆ ಜ್ವರ ಕಡಿಮೆಯಾಗಿದೆ ಅನ್ನೋ ಥರ ಭಾಸವಾಗೋದಕ್ಕೆ ಶುರುವಾಗುತ್ತೆ. ಇದು ನಮ್ಮ ದೇಹದ ಬೆವರಿನ ಮಹತ್ವ. ಇನ್ನು ರಾಜಸ್ಥಾನ, ನಮ್ಮ ಉತ್ತರ ಕರ್ನಾಟಕ, ದೆಹಲಿ, ವಿದರ್ಭ ಸೇರಿದ ಹಾಗೆ ಬಿಸಿಲು ಹೆಚ್ಚಾಗಿರೋ ಕಡೆಗಳಲ್ಲಿ ಹೆಚ್ಚು ನೀರು ಕುಡಿಯೋದು, ಹೆಚ್ಚು ಬೆವರೋದು ಇದೆಲ್ಲ ಸಾಮಾನ್ಯವಾಗಿರುತ್ತೆ. ಆದರೆ ಹವಾಮಾನದಲ್ಲಿ ಸ್ವಲ್ಪ ಏರುಪೇರುಂಟಾಗಿ ಬಿಸಿಲು ಹೆಚ್ಚಾಗಿ ಹ್ಯುಮಿಡಿಟಿ ಕೂಡ ಹೆಚ್ಚಾದರೆ ಅಂಥ ಸಂದರ್ಭಗಳಲ್ಲಿ ಅತಿಯಾದ ಸಮಸ್ಯೆಗಳಿಗೆ ನಮ್ಮ ದೇಹ ತುತ್ತಾಗಬೇಕಾಗತ್ತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಹ್ಯುಮಿಡಿಟಿ ಹೆಚ್ಚಾಗೋದು ಅಂದರೆ ಒಂದು ಕಡೆ ಬಿಸಿಲಿರುತ್ತೆ, ಅದರ ಜೊತೆಗೆ ಗಾಳಿಯಲ್ಲಿ ತೇವಾಂಶ ಕೂಡ ಹೆಚ್ಚಾಗಿರುತ್ತೆ. ಹೀಗಿದ್ದ ಸಂದರ್ಭದಲ್ಲಿ ಮನುಷ್ಯನ ದೇಹದಿಂದ ಹೊರಬಂದ ಬೆವರು ಸುಲಭವಾಗಿ ಆವಿಯಾಗುವುದಿಲ್ಲ. ಅದು ದೇಹಕ್ಕೆ ಅಂಟಿಕೊಂಡು ನಮ್ಮ ಮೈ ಒಂಥರ ಜಿಬಿ ಜಿಬಿ ಅನ್ಸೋದಕ್ಕೆ ಶುರುವಾಗುತ್ತೆ. ಹಾಗಾದಾಗ ಹೆಚ್ಚಿನ ಬೆವರು ಹೊರಬರೋದಕ್ಕೆ ಸಾಧ್ಯವಾಗದ ಹಾಗೆ ಬೆವರಿನ ಗ್ರಂಥಿಗಳನ್ನ ಆ ಬೆವರಿನ ಅಂಟು ಮುಚ್ಚುತ್ತೆ. ಹೀಗಾಗಿ ದೇಹದಿಂದ ಬೆವರು ಹೊರಬರುವುದು ಕಡಿಮೆ ಆಗುತ್ತೆ. ಯಾವಾಗ ಬೆವರು ಹೊರಗೆ ಬರೋದಿಲ್ವೋ ಆಗ ನಮ್ಮ ದೇಹದಲ್ಲಿನ ಬಿಸಿ ಹಾಗೆ ಉಳಿಯುತ್ತೆ. ಇದು ಹೃದಯದ ಬಡಿತವನ್ನ ಹೆಚ್ಚು ಮಾಡಬಹುದು, ಅನೀಸಿನೆಸ್ ಫೀಲ್ ಆಗಬಹುದು, ಬ್ಲಡ್ ಪ್ರೆಷರ್ ಹೆಚ್ಚಾಗಬಹುದು, ಅತಿಯಾದ ಸುಸ್ತು ನಮ್ಮನ್ನ ಕಾಡುವ ಸಾಧ್ಯತೆಗಳು ಕೂಡ ಇರುತ್ತವೆ. ಬಿಸಿ ಉಸಿರಾಟ ಶುರುವಾಗುತ್ತೆ. ನಮ್ಮ ಶಕ್ತಿಯನ್ನೆಲ್ಲ ಯಾರೋ ಕಿತ್ಕೊಂಡ್ರೇನೋ ಅನ್ನೋ ಥರ ಭಾಸವಾಗೋದಕ್ಕೆ ಶುರುವಾಗುತ್ತೆ. ಈ ಥರದ ಸಮಸ್ಯೆಗಳನ್ನು ಸೃಷ್ಟಿ ಮಾಡೋದು ಹ್ಯೂಮಿಡ್ ಹೀಟ್. ಇದು ಅತಿರೇಕಕ್ಕೆ ಹೋದಾಗ ಕೆಲ ದೇಹಗಳು ಅದನ್ನು ತಡೆಯೋ ಶಕ್ತಿಯನ್ನು ಕಳ್ಕೊಳ್ಳುತ್ತವೆ. ಅಂತಹ ಸಂದರ್ಭದಲ್ಲಿ ಅಗತ್ಯ ಪ್ರಮಾಣದ ಕುಡಿಯುವ ನೀರು ದೇಹವನ್ನು ಸೇರದೇ ಇದ್ರೆ, ದೇಹ ತಣಿದೇ ಇದ್ರೆ ಮನುಷ್ಯ ಪ್ರಾಣ ಕಳ್ಕೊಳ್ಳೋ ಸಾಧ್ಯತೆಗಳು ಕೂಡ ಇರುತ್ತವೆ. ನಮ್ಮ ದೇಹದ ಒಳಗೆ 35 ಡಿಗ್ರಿಯಷ್ಟು ಉಷ್ಣಾಂಶವನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಿಂತಲೂ ಉಷ್ಣಾಂಶ ಹೆಚ್ಚಾದರೆ ದೇಹವೇ ಅದನ್ನು ಬೆವರಿನ ರೂಪದಲ್ಲಿ ಹೊರಹಾಕಬೇಕು. ಅದು ಸಾಧ್ಯ ಆಗದೇ ಇದ್ರೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಹೀಗಾಗಿನೇ ಹೀಟ್ ವೇವ್ ಹಾಗೂ ಹ್ಯುಮಿಡಿಟಿಯ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿವೆ, ನಡೀತಲೂ ಇವೆ. ವಿವಿಧ ಕಂಡೀಷನ್ಗಳಲ್ಲಿ ಮನುಷ್ಯರನ್ನು ಇಟ್ಟು ಅವರಲ್ಲಾಗುವ ಬದಲಾವಣೆಗಳನ್ನು ಗಮನಿಸಲಾಗಿದೆ. ಅದರಲ್ಲೂ ವೆಟ್ ಬಲ್ಬ್ ಟೆಂಪರೇಚರ್ಗೆ ಅನುಗುಣವಾಗಿ ಈ ಹ್ಯುಮಿಡಿಟಿ ಮತ್ತು ಏರ್ ಟೆಂಪರೇಚರ್ ಅನ್ನ ಅಳೆಯೋ ಕೆಲಸ ನಡೆದಿದೆ. ನಮ್ಮ ಬೆವರು ಆವಿಯಾಗುವ ಪರಿಸ್ಥಿತಿಯನ್ನು ಅವಲೋಕಿಸುವ ಉದ್ದೇಶದಿಂದ ವೆಟ್ ಬಲ್ಬ್ ಟೆಂಪರೇಚರ್ ಪರೀಕ್ಷೆಗಳನ್ನು ಮಾಡ್ತಾರೆ. ಇಲ್ಲಿ ವೆಟ್ ಬಲ್ಬ್ ಟೆಂಪರೇಚರ್ ಅಂದ್ರೆ ಥರ್ಮಾಮೀಟರ್ನ ಬಲ್ಬ್ಗೆ ಅಂದ್ರೆ ಅದರ ಮುಂಭಾಗದಲ್ಲಿ ಲೆಡ್ ತರ ಇರುತ್ತೆ ನೋಡಿ, ಮರ್ಕ್ಯುರಿ ಕೋಟೆಡ್ ಜಾಗ, ಅದಕ್ಕೆ ಒಂದು ವೆಟ್ ಕ್ಲಾತ್ ಅನ್ನು ಸುತ್ತಾರೆ. ಆ ನಂತರ ದೇಹದ ಉಷ್ಣಾಂಶವನ್ನು ಅಳೆಯುವ ಕೆಲಸ ನಡೆಯುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಹ 15 ಡಿಗ್ರಿಯಿಂದ 25 ಡಿಗ್ರಿವರೆಗೆ ಉಷ್ಣಾಂಶವನ್ನು ಹೊಂದಿದ್ರೆ ಅದನ್ನು ನಾರ್ಮಲ್ ಅಂತ ಹೇಳಲಾಗುತ್ತೆ. ಹಾಗೆ 25ರಿಂದ 30 ಡಿಗ್ರಿವರೆಗೆ ಟೆಂಪರೇಚರ್ ಇದ್ರೆ ಅದು ಮನುಷ್ಯನಿಗೆ ಅನ್ಕಂಫರ್ಟಬಲ್ ಫೀಲ್ ಅನ್ನು ಕೊಡುತ್ತೆ. ಇನ್ನು 30 ಡಿಗ್ರಿಗಿಂತಲೂ ಹೆಚ್ಚಿನ ಟೆಂಪರೇಚರ್ ಈ ವೆಟ್ ಬಲ್ಬ್ ಪರೀಕ್ಷೆಯಲ್ಲಿ ಕಂಡು ಬಂದ್ರೆ ಅದನ್ನ ಹೈ ರಿಸ್ಕ್ ಅಂತ ಹೇಳ್ತಾರೆ. ಈ ಬಾರಿ ಭಾರತದಲ್ಲಾಗುವ ಬದಲಾವಣೆಗಳನ್ನು ಗಮನಿಸೋ ನಿಟ್ಟಲ್ಲಿ ಸಂಶೋಧಕರು ಈ ವೆಟ್ ಬಲ್ಬ್ ಟೆಂಪರೇಚರ್ ಅನ್ನು ಆಧಾರವಾಗಿಟ್ಕೊಂಡು ಒಂದಷ್ಟು ಪರೀಕ್ಷೆಗಳನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ತುಂಬಾ ಆರೋಗ್ಯವಂತ ಮನುಷ್ಯ 31 ಡಿಗ್ರಿಗಳಿಗಿಂತ ಹೆಚ್ಚು ಹೀಟನ್ನು ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಆ ವೆಟ್ ಬಲ್ಬ್ ಟೆಂಪರೇಚರ್ 35 ಡಿಗ್ರಿಯನ್ನು ಮುಟ್ಟಿದ್ರೆ ಅದು ಮನುಷ್ಯನನ್ನು ಕೊಲ್ಲುವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಸಂಶೋಧಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಹ್ಯುಮಿಡಿಟಿ ಹೆಚ್ಚಾಗಿ ಉಷ್ಣಾಂಶ ಕೂಡ ಹೆಚ್ಚಾದರೆ ಅದು ನಮ್ಮ ದೇಹಗಳ ಮೇಲೆ ದೊಡ್ಡ ಪ್ರಮಾಣದ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅನ್ನೋದು ಈಗ ಸಂಶೋಧಕರು ಹೇಳ್ತಾ ಇರೋ ಮಾತು. ಸದ್ಯಕ್ಕೆ ಉಷ್ಣಾಂಶ 38 ಡಿಗ್ರಿ ಅಷ್ಟಿತ್ತು, ಹ್ಯುಮಿಡಿಟಿ 68%ನಷ್ಟಿದ್ರೆ ಅಲ್ಲಿಂದ ಸಮಸ್ಯೆಗಳು ಶುರು ಆಗತ್ವೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಈ ಬಾರಿ ಭಾರತದಲ್ಲಿ ಈ ರೀತಿಯ ಸಮಸ್ಯೆಗಳನ್ನು ನಾವು ನೋಡಬೇಕಾಗಿ ಬರುತ್ತೆ ಅನ್ನೋದು ತಜ್ಞರ ಅಭಿಮತ. ಅರೆ
ಹಾಗಾದರೆ ಕರಾವಳಿಲಿ ಎಷ್ಟೆಲ್ಲ ಸಮಸ್ಯೆಗಳಾಗಬಹುದು? ಅಲ್ಲಿ ಹ್ಯುಮಿಡಿಟಿನೂ ಇರುತ್ತೆ, ಬಿಸಿಲು ಇರುತ್ತಲ್ಲ, ಅಲ್ಲಿ ಸಮಸ್ಯೆಗಳಾಗೋದಿಲ್ವೇ? ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬರ್ ಆಗಬೇಕಾ? ನೀವೀಗಾಗಲೇ ಯೂಟ್ಯೂಬ್ ಚಾನಲ್ ಮಾಡಿದಿರಿ, ಆದರೆ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಅದನ್ನು ಜನಕ್ಕೆ ತಲುಪಿಸಬೇಕು, ಅದಕ್ಕೊಂದು ದಾರಿ ಬೇಕಾ? ನೀವು ಮಾಡ್ತಾ ಇರೋ ವ್ಯಾಪಾರಕ್ಕೆ ನೀವೇ ಪಬ್ಲಿಸಿಟಿ ತಗೋಬೇಕಾ? ಈ ಥರದ್ದು ಏನೇ ಐಡಿಯಾ ನಿಮಗಿದ್ರು ನಿಮ್ಮಂಥವರಿಗಾಗಿನೇ ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನು 24, 25, 26ನೇ ತಾರೀಕು ನಾವು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕ್ಯಾಮರಾ, ಯೂಟ್ಯೂಬ್ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ನೀವು ಹೆಚ್ಚು ಜನರನ್ನು ತಲುಪೋದು ಹೇಗೆ ಅನ್ನೋ ಬಗ್ಗೆ ತರಬೇತಿ ಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಕರಾವಳಿಯಲ್ಲಿ ಉಷ್ಣಾಂಶ ಹೆಚ್ಚಾಗಿರೋದಿಲ್ಲ, ಅಲ್ಲಿ ಹ್ಯುಮಿಡಿಟಿ ಮಾತ್ರ ಹೆಚ್ಚಿರುತ್ತೆ. ಸೊ ಅಲ್ಲಿನ ವಾತಾವರಣ ವಿಚಿತ್ರವಾಗಿ ನಮ್ಮನ್ನು ಕಾಡಬಹುದೇ ಹೊರತು ಅಲ್ಲಿ ಉಷ್ಣಾಂಶ ನಮ್ಮನ್ನು ಕಾಡೋದಿಲ್ಲ. ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಕರಾವಳಿಯಲ್ಲೇ ಇರೋವರಿಗೆ ಅದರ ಅನುಭವ ಇರುತ್ತೆ. ಹಾಗೆ ಇಲ್ಲಿಂದ ಕರಾವಳಿಗೆ ಹೋದವರು ಕೂಡ ಅಲ್ಲಿನ ವಾತಾವರಣದ ಒಂದು ವಿಚಿತ್ರವನ್ನು ಗಮನಿಸಿರ್ತೀರಿ. ಅಲ್ಲಿ ಬೆವರು ಬರುತ್ತೆ, ಆದರೆ ಅದು ಆವಿಯಾಗೋದಿಲ್ಲ, ನಮ್ಮ ಮೈಗೆ ಅಂಟಿಕೊಳ್ಳುತ್ತೆ. ಹೀಗಾಗಿ ಮೈಯೆಲ್ಲ ಒಂಥರ ಅಂಟಂಟು ಅನ್ನೋ ಥರ ಭಾಸವಾಗೋದಕ್ಕೆ ಶುರುವಾಗುತ್ತೆ. ಸಂಜೆ ಆದಂತೆ ತಣ್ಣಗಿನ ಗಾಳಿ ಬೀಸೋದಕ್ಕೆ ಶುರುವಾದಾಗ ಬೆವರಿದ ಮೈ ಕೂಡ ಒಂಥರ ಆಹ್ಲಾದತೆಯನ್ನ ಅಲ್ಲಿ ಅನುಭವಿಸುತ್ತೆ. ಅದಕ್ಕೆ ಕಾರಣ ಗಾಳಿಯಲ್ಲಿನ ಹ್ಯುಮಿಡಿಟಿ. ಆದರೆ ಇದೇ ಥರದ ಹ್ಯುಮಿಡಿಟಿಯ ಜೊತೆಗೆ ಬಿಸಿಲಿನ ತಾಪ ಕೂಡ 40 ಡಿಗ್ರಿಯನ್ನು ದಾಟಿದ್ರೆ ಅಂಥ ಕಡೆಗಳಲ್ಲಿ ಖಂಡಿತ ಸಮಸ್ಯೆ ಉಂಟಾಗುತ್ತೆ. ಈ ಬಾರಿ ಉತ್ತರ ಭಾರತದಲ್ಲಿ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆಯಂತೆ. ದೇಶದ 70% ಜನ ವೆಟ್ ಬಲ್ಬ್ ಎಫೆಕ್ಟಲ್ಲಿ 32 ಡಿಗ್ರಿಯಷ್ಟು ಉಷ್ಣಾಂಶಕ್ಕೆ ತೆರೆಕೊಳ್ಳಬಹುದು ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಹಾಗೆ ಭಾರತದಲ್ಲಿನ 2% ಜನ ವೆಟ್ ಬಲ್ಬ್ ಎಫೆಕ್ಟ್ನ 35 ಡಿಗ್ರಿಯಷ್ಟು ಟೆಂಪರೇಚರ್ಗೆ ಈಡಾಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಅಪಾಯಕಾರಿ ಅಂತ ಹೇಳ್ತಾ ಇದ್ದಾರೆ. ಸೊ ಬಿಸಿಲಿನ ಝಳ ಹೆಚ್ಚಾಗ್ತಾ ಇರುವಾಗ ಅದಕ್ಕೆ ನೇರವಾಗಿ ಎಕ್ಸ್ಪೋಸ್ ಆಗೋದಕ್ಕೆ ಹೋಗಬೇಡಿ. ಅನಗತ್ಯವಾಗಿ ಮನೆಗಳಿಂದ ಹೊರಗೆ ಬರಬೇಡಿ. ಬರಲೇಬೇಕು ಅಂತಿದ್ರೆ ಬಿಸಿಲನ್ನು ಎದುರಿಸೋದಕ್ಕೆ ಬೇಕಾದ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ. ಅಟ್ಲೀಸ್ಟ್ 1 ಬಾಟಲ್ ಕುಡಿಯೋ ನೀರನ್ನು ಯಾವಾಗಲೂ ಜೊತೆಲಿ ಇಟ್ಕೊಳ್ಳಿ. ಹಾಗೆ ದೇಹಕ್ಕೆ ಅಂಟಿಕೊಳ್ಳೋ ಥರದ ಬಟ್ಟೆಗಳನ್ನು ಬೇಸಿಗೆಯಲ್ಲಿ ಧರಿಸೋದಕ್ಕೆ ಹೋಗಬೇಡಿ. ಸ್ವಲ್ಪ ಸಡಿಲವಾದ ಬಟ್ಟೆಗಳನ್ನು ಧರಿಸಿ, ಗಾಳಿ ಆಡೋದಕ್ಕೆ ಅವಕಾಶ ಇರಲಿ. ಇದು ನಿಮ್ಮನ್ನು ಹೀಟ್ ಸ್ಟ್ರೋಕ್ನಿಂದ ಕಾಪಾಡೋ ಸಾಧ್ಯತೆ ಇರುತ್ತೆ. ಗೆಳೆಯರೆ, ಜಾಗತಿಕ ತಾಪಮಾನ ಏರುಪೇರಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತದಲ್ಲಿ ಹವಾಮಾನ ಕೂಡ ಬದಲಾಗತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಪ್ರಕೃತಿಗೆ ಹೆಚ್ಚು ಸವಾಲೆಸೆಯದೆ ಬದುಕೋ ಅನಿವಾರ್ಯತೆ ನಮ್ಮದು. ಸೊ ನೀವು ಕೂಡ ಬಿಸಿಲಿನಿಂದ ಕಾಪಾಡ್ಕೊಳ್ಳಿ. ಸಾಧ್ಯ ಆದಷ್ಟು ನೀರನ್ನು ಜೊತೆಲಿಟ್ಕೊಳ್ಳಿ. ಹಾಗೆ ನಿಮ್ಮ ಮನೆ ಹಾಗೂ ಕಚೇರಿಗಳ ಮೇಲ್ಛಾವಣಿಯಲ್ಲಿ ಪಕ್ಷಿಗಳಿಗೆ ಕೂಡ ಒಂದಷ್ಟು ನೀರಿಡಿ. ಮನೆಯ ಮುಂದೆ ಅಂಗಳದಲ್ಲಿ ಪ್ರಾಣಿಗಳಿಗೂ ಒಂದಷ್ಟು ನೀರಿರಲಿ. ಬಿಸಿಲು ಮತ್ತು ತಾಪಮಾನ ನಮ್ಮನ್ನು ಎಷ್ಟು ಕಾಡುತ್ತೋ ಮೂಕ ಪ್ರಾಣಿಗಳನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿ ಕಾಡುತ್ತೆ. ನಮಗೆ ಅಟ್ಲೀಸ್ಟ್ ನೀರು ಬೇಕಾದರೆ ಯಾರನ್ನಾದರೂ ಕೇಳುವ ಅಥವಾ ಅದಿರೋ ಕಡೆಗೆ ಹೋಗಿ ಕುಡಿಯುವ ಅವಕಾಶಗಳಾದರೂ ಇರುತ್ತವೆ. ಆದರೆ ಆ ಮೂಕ ಪ್ರಾಣಿಗಳಿಗೆ ಆ ಅವಕಾಶವೂ ಇರೋದಿಲ್ಲ. ಹೀಗಾಗಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳೋದ್ರ ಜೊತೆಗೆ ಪ್ರಾಣಿ ಪಕ್ಷಿಗಳಿಗಾಗಿ ಕೂಡ ಒಂದು ಬೊಗಸೆ ನೀರನ್ನು ಇಡೋ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಈ ಬೇಸಿಗೆಯಲ್ಲಿ ತಗೋಬೇಕಾದ ಎಲ್ಲ ಸುರಕ್ಷತಾ ಕ್ರಮಗಳನ್ನು ತಗೊಳ್ಳಿ. ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಾ ಇದೆ. ಪ್ರಕೃತಿಯನ್ನು ನಾವಂತೂ ಕಾಪಾಡ್ತಾ ಇಲ್ಲ, ಅದನ್ನು ಎಷ್ಟು ಬೇಕೋ ಅಷ್ಟು ಹಾಳು ಮಾಡ್ತಾ ಇದ್ದೀವಿ. ಹೀಗಾಗಿ ಮುಂದಿನ ಬೇಸಿಗೆ ಇದಕ್ಕಿಂತ ಭಯಾನಕವಾಗಿರಬಹುದು. ಅದಕ್ಕೆ ಅಕ್ಲಮಟೈಸ್ ಆಗೋ ಪ್ರಯತ್ನವನ್ನು ಈ ಬೇಸಿಗೆಯಲ್ಲಿ ಮಾಡಿ ಅಷ್ಟೇ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.